ಪೆಟ್ರೋಲ್ ಬೇಡ ಅಂತ ಮೈಂಡಲ್ಲಿ ಫಸ್ಟೇ ಫಿಕ್ಸ್ ಆಗಿದೆ, ಪೆಟ್ರೋಲ್ ಬೇಡ ಅಂತ, ಎಲೆಕ್ಟ್ರಿಕ್ಗೆ ಶಿಫ್ಟ್ ಆಗೋಣ ಅಂತ. ರೈಡ್ ಅಂದರೆ ಆ ಥರ ಇದು ನಂಗೆ ಕ್ರೇಜ್ ಇಲ್ಲ ನಿಜವಾಗಿ. ನನಗೆ ದುಡಿಯೋಕೆ ಬೇಕಾಗಿನೇ ತಗೊಂಡಿರೋದು ಇದು. ಹೆಚ್ಚುತ್ತಿರುವ ಪೆಟ್ರೋಲ್ ಬೆಲೆ ಇಂದು ಭಾರತದಾದ್ಯಂತ ಲಕ್ಷಾಂತರ ಫುಡ್ ಡೆಲಿವರಿ ಉದ್ಯೋಗಿಗಳು ಎದುರಿಸುತ್ತಿರುವ ಕಟು ವಾಸ್ತವವಾಗಿದೆ. ಆದರೆ ಮಂಗಳೂರಿನ ಯುವಕ ಅಜ್ಮಲ್ ಸುಮಾರು 3 ಲಕ್ಷ ರೂಪಾಯಿಗಳ ಪ್ರೀಮಿಯಂ ಎಲೆಕ್ಟ್ರಿಕ್ ಬೈಕ್ ಖರೀದಿಸಿ ಅದರ ಮೂಲಕವೇ ಫುಡ್ ಡೆಲಿವರಿ ಮಾಡುತ್ತಾ ತನ್ನ ಬದುಕನ್ನು ಯಶಸ್ವಿಯಾಗಿ ಕಟ್ಟಿಕೊಂಡಿದ್ದಾನೆ. ಅಜ್ಮಲ್ ಇಂಧನ ದರದ ಏರಿಕೆಗೆ ಸವಾಲೊಡ್ಡಿ ಇಡೀ ವ್ಯವಹಾರದ ಚಿತ್ರಣವನ್ನೇ ಬದಲಿಸಿದ್ದಾರೆ. ಅಂದರೆ ಇವಾಗ ಪೆಟ್ರೋಲ್ಗೆ ರೇಟ್ ಎಲ್ಲ ಜಾಸ್ತಿ ಅಲ್ವಾ, ಅದಕ್ಕೆ ಇದು ಪ್ರಾಫಿಟ್ ಜಾಸ್ತಿ ಇರುತ್ತೆ. ಪೆಟ್ರೋಲ್ ಡೈಲಿ ದುಡಿಯೋ ಪೆಟ್ರೋಲ್ ಅಮೌಂಟನ್ನು ನನಗೆ ಇಲ್ಲಿ EMI ಕಟ್ಬೋದು, ಅದಕ್ಕೆ ಅಂತ ಎಲೆಕ್ಟ್ರಿಕ್ ಯೂಸ್ ಮಾಡೋಣ ಅಂತ. ಅಂದರೆ ಆಗುತ್ತೆ, ಒಂದು ಡೈಲಿ ಒಂದು 12 ಗಂಟೆ ಮಾಡಿದಂತೆ ಒಂದು 2,000 ರೂಪಾಯಿ ದುಡಿಬೋದು. ಎಲೆಕ್ಟ್ರಿಕ್ ಒಂದು 50 ರೂಪಾಯಿ ಕರೆಂಟ್ ಬಿಲ್ ಹೋಗೋದು ಅಷ್ಟೇ. ಈ ಎಲೆಕ್ಟ್ರಿಕ್ ಬೈಕ್ನಿಂದಾಗಿ ಅವರ ವಾಹನ ನಿರ್ವಹಣಾ ವೆಚ್ಚವು ಗಣನೀಯವಾಗಿ ಕಡಿಮೆಯಾಗಿದೆ. ಒಳ್ಳೆ ವರ್ತಿದೆ ಇದು ಗಾಡಿ. ಅಂದರೆ ಇವಾಗ ಈ ಥರದೊಂದು ಗಾಡಿ ತಗೊಂಡು ನಾನು ದುಡಿಯೋದಂದರೆ ನನಗೆ 200 ಕಿಲೋಮೀಟ್ರ್ ನಾನು ಡೈಲಿ ಹೋಗ್ತೇನೆ. ನನಗೆ 450 ಪೆಟ್ರೋಲ್ ಹೆಂಗೂ ಬೇಕಾಗುತ್ತೆ ನನಗೆ ಡೈಲಿ. ಅದೇ ಇದು 50 ರುಪೀಸ್ ಅಷ್ಟೇ. ತಿಂಗಳಿಗೆ ನನಗೆ ಏನಿಲ್ಲ ಅಂದರೆ ಒಂದು 12,000 ರೂಪಾಯಿ ಪೆಟ್ರೋಲ್ದು ಅಮೌಂಟು ಉಳಿಯುತ್ತೆ. ನ್ಯೂ ಎನರ್ಜಿ ಬಂದಾಗ ಅದಕ್ಕೆ ಶಿಫ್ಟ್ ಆಗಬೇಕು. ಅಂದರೆ ಅದಕ್ಕೆ ಗ್ಯಾರಂಟಿ ಅಲ್ವಲ್ಲ. ಇವಾಗ ನೋಡಿ ಯುದ್ಧ ಆಗ್ತಾ ಇದೆ, ಅದು ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ಏನು ವರ್ತಿಲ್ಲ. ಇದು ಒಳ್ಳೆಯದು, ನ್ಯೂ ಎನರ್ಜಿಗೆ ಶಿಫ್ಟ್ ಆಗಬೇಕು ನಾವು. ಮಳೆ ಇರಲಿ ಬಿಸಿಲಿರಲಿ ಮಂಗಳೂರಿನ ಕಿಕ್ಕಿರಿದ ರಸ್ತೆಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಅತ್ಯಂತ ಸುಲಭವಾಗಿ ಮತ್ತು ನೆಮ್ಮದಿಯಿಂದ ಅವರು ಕೆಲಸ ಮಾಡುತ್ತಿದ್ದಾರೆ. ಇದರಲ್ಲಿ ಏನು ತೊಂದರೆ ಇಲ್ಲ. ಇವ್ರದ್ದು ಚಾರ್ಜಿಂಗ್ ಪಾಯಿಂಟ್ ಎಲ್ಲೂ ಇಲ್ಲ, ಶೋರೂಮ್ಗೆ ಕೊಂಡೋಗಿ ಇಡಬೇಕು. ಎಲ್ಲ ಆಗ್ತದೆ ಅಂತ ಹೇಳ್ತಿದ್ದಾರೆ, ಇಲ್ಲಿ ಶೋರೂಮ್ ಇವಾಗ ರೆಡಿ ಆಗ್ತದೆ ಅಂತ. ಆದರೆ ಮನೆಯಲ್ಲೇ ರೆಡಿ ಮಾಡಿ ಮನೆಯಲ್ಲೇ ಇಡಿದೆ. ನನಗೆ ಚಾರ್ಜಿಂಗ್ ಏನು ತೊಂದರೆ ಆಗಿಲ್ಲ ಇದು ಇಷ್ಟವರೆಗೆ. ಏನಿಲ್ಲ ಅಂದರೂ ನಾನು ಎಷ್ಟೇ ಮಾಡಿದರೂ 20% ಚಾರ್ಜ್ ಹಂಗೆ ಇರುತ್ತೆ ಬಾಕಿ.